ತಂಗಿ ವಿರುದ್ಧವೇ ನಟಿ ಕಾರುಣ್ಯರಾಮ್ ದೂರನ್ನು ಕೊಟ್ಟಿದ್ದಾರೆ. 25 ಲಕ್ಷ ಸಾಲ ಮಾಡಿ ಸಮೃದ್ಧಿ ರಾಮ್ ಎಸ್ಕೇಪ್ ಆಗಿದ್ರು. ಇದು ಸ್ವಂತ ತಂಗಿ ಮೇಲೇ ದೂರು ಕೊಟ್ಟಿರುವಂಥದ್ದು. ತಂಗಿ ವಿರುದ್ಧವೇ ನಟಿ ಕಾರುಣ್ಯರಾಮ್ ದೂರನ್ನು ಕೊಟ್ಟಿದ್ದಾರೆ. 25 ಲಕ್ಷ ಸಾಲ ಮಾಡಿ ಎಸ್ಕೇಪ್ ಆಗಿರುವಂತಹ ಸಮೃದ್ಧಿ ರಾಮ್. ಸಮೃದ್ಧಿ, ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್ ವಿರುದ್ಧ ಕಂಪ್ಲೇಂಟ್ ರೇಸ್ ಆಗಿದೆ. ಬೆಟ್ಟಿಂಗ್ನಲ್ಲಿ 25 ಲಕ್ಷವ ಕಳೆದುಕೊಂಡಿದ್ರ ಸಹೋದರಿ. ಸಾಲ ಕೊಟ್ಟ ವ್ಯಕ್ತಿಗಳಿಂದ ಕಾರುಣ್ಯರಾಮ್ಗೆ ಟಾರ್ಚರ್ ಕೂಡ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಬೆಟ್ಟಿಂಗಿಗೋಸ್ಕರ 25 ಲಕ್ಷ ರೂಪಾಯಿ ಸಹೋದರಿ ಕಳ್ಕೊಂಡ್ಲ. ಹಾಗಾದ್ರೆ ಕಾರುಣ್ಯರಾಮ್ ಸಹೋದರಿ ಸಾಲ ಕೊಟ್ಟ ವ್ಯಕ್ತಿಗಳಿಂದ ಕಾರುಣ್ಯರಾಮ್ಗೆ ಟಾರ್ಚರ್ ಕೊಟ್ಟಿದ್ದಾರೆ. ಮನೆ ಬಳಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ವಾಟ್ಸಪ್ನಲ್ಲಿ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದಾರಂತೆ. ಜಾಲತಾಣದಲ್ಲಿ ಹಾಕುವ ಫೋಟೋಗೂ ಕೂಡ ಕೆಟ್ಟ ಕಮೆಂಟನ್ನು ಕೊಟ್ಟಿದ್ದಾರೆ. ನೋಡಿ, ಸ್ವಂತ ತಂಗಿ ಅಲ್ವಾ ಅಂತ ಹೇಳಿಬಿಟ್ಟು ಪಾಪ ಯಾರ ಹತ್ರನೋ ಸಾಲ ಇಸ್ಕೊಂಡು ಕಾರುಣ್ಯರಾಮ್ ಅವ್ರ ಸಹೋದರಿ ಅಲ್ವಾ ಕೊಟ್ಟಿದ್ದಾರೆ. ಆದರೆ ಅವ್ರು ಬಳಸ್ಕೊಂಡಿದೆ ಅದಕ್ಕೆ ಯಾವುದೋ ಒಂದು ಬಿಸ್ನೆಸ್ ಮಾಡಲಿಕ್ಕೋ, ಮನೆ ಕಟ್ಟಲಿಕ್ಕೋ ಅಥವಾ ಇನ್ನೇನಕ್ಕೋ ಬಳಸ್ಕೊಂಡಿಲ್ಲ. ಬೆಟ್ಟಿಂಗಿಗೋಸ್ಕರ ಬಳಸ್ಕೊಂಡಿದ್ದಾರೆ. ಈ ಬೆಟ್ಟಿಂಗಿಗೆ ಅವರು ಕಾರುಣ್ಯರಾಮ್ ಸಹೋದರಿ ಜೊತೆ ಇನ್ನೂ 3-4 ಜನ ಸೇರಿಕೊಂಡು ಮೋಸ್ಟ್ಲಿ ಹಣ ಕಳ್ಕೊಂಡಿರಬೇಕು. ಹಣ ಕಳ್ಕೊಂಡು ಕಟ್ಟಕ್ಕಾಗ್ದೇ ಎಸ್ಕೇಪ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಈಗ ಇವರು ಯಾರ ಹತ್ರನೋ ಸಾಲ ಇಸ್ತು ಕೊಟ್ಟಿರ್ತಾರಲ್ಲ, ಅವರಿಗೆ ಕಾರುಣ್ಯರಾಮ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಒಂದು ಮೆಸೇಜ್ ಏನು ಪಾಸ್ ಆಗ್ತಾ ಇದೆ ಅಂದರೆ, ನಾವು ಯಾರಿಗಾದರೂ ಸ್ಯೂರಿಟಿ ಕೊಡ್ತೀವಲ್ಲ, ಸಾಲ ಯಾರ ಹತ್ರನೋ ಇಸ್ಕೊಂಡು ನಾವು ಇನ್ನೊಬ್ರಿಗೆ ಕೊಡೋದಕ್ಕಿಂತ ಮುಂಚೆ ಭಾಳ ಹುಷಾರಾಗಿ ಇರಬೇಕಾಗ್ತದೆ. ಅವರು ಸ್ವಂತ ತಂಗಿನೇ ಇವಾಗ ಎಸ್ಕೇಪ್ ಆಗಿದ್ದಾರೆ ಅಂದರೆ ಇನ್ನು ಬೇರೆಯವ್ರನ್ನ ಯಾವ ರೀತಿಯಾಗಿ ನಂಬಲಿಕ್ಕೆ ಸಾಧ್ಯ ಆಗ್ತದೆ? ಆ ನಿಟ್ಟಿನಲ್ಲಿ ಸಾಲ ಕೊಡೋದು, ಸಾಲ ಇಸ್ಕೊಳ್ಳೋದು ತುಂಬ ಅಪಾಯ ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಕೂಡ ಇನ್ಯಾರ ಹತ್ರನೋ ಸಾಲ ಇಸ್ತು ನಾವು ಇನ್ಯಾರಿಗೋ ಕೊಡ್ತೀವಲ್ಲ, ಅದು ಇನ್ನೂ ತುಂಬ ಡೇಂಜರ್. ನಾವು ಯಾರಿಗೋ ಶ್ಯೂರಿಟಿ ಆಗಿರ್ತೀವಿ, ನಾವು ಯಾರಿಗೋ ಗ್ಯಾರಂಟಿ ಕೊಟ್ಟು ಸಾಲ ಇಸ್ಕೊಟ್ಟಿರ್ತೀವಿ, ನಿಗದಿತ ಸಮಯಕ್ಕೆ ಕೊಡೋಕ್ಕಾಗಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗ್ತದೆ? ಹಾಗಾಗಿ ಇದು ಭಾಳ ಹುಷಾರಾಗಿರಬೇಕಾಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಇತ್ತೀಚಿನ ದಿನಗಳಲ್ಲಿ ಸಾಲ ಪಡ್ಕೊಳ್ಳೋದು, ಸಾಲ ಕೊಡೋದು ಸಾಕಷ್ಟು ಡೇಂಜರ್. ಯಾಕಂದರೆ ಯಾರಿಗೋ ನಾವು ಸ್ಯೂರಿಟಿ ಕೊಟ್ಟು ಇನ್ಯಾರಿಗೋ ಸಾಲ ಕೊಡಿಸಿರ್ತೀವಿ, ಕೊನೆಗೆ ಅವ್ರು ಕೊಡಲಿಲ್ಲ ಅಂದಾಗ ಸಾಲ ಕೊಟ್ಟರು ನಮ್ಮನ್ನೇ ಹಿಡ್ಕೊಳ್ತಾರೆ. ಅಂಥ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ. ಈಗ ಕಾರುಣ್ಯರಾಮ್ ವಿಚಾರದಲ್ಲೂ ಹಾಗೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 25 ಲಕ್ಷ ರೂಪಾಯಿ ಬೆಟ್ಟಿಂಗಿಗೋಸ್ಕರ ಬಳಸ್ಕೊಂಡ್ರ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವೆಂಕಟೇಶ್? ಸಚಿನ್, ನಟಿ ಕಾರುಣ್ಯರಾಮ್ ಅವರ ಸಹೋದರಿ ಸಮೃದ್ಧಿ ಏನಿದ್ದಾರೆ, ಈಕೆ ಏನೋ ಒಂದು ಬಿಸ್ನೆಸ್ ಅನ್ನು ಮಾಡ್ತೀನಿ ಅಂತ ಹೇಳಿ ಮನೆಯಲ್ಲಿ ಕೂಡ ಹೇಳಿರ್ತಾರೆ. ಅದಕ್ಕೆ ಅಂತ ಹೇಳಿ ಸಹಜವಾಗಿಯೂ ಕೂಡ ಕುಟುಂಬಸ್ಥರು ಕೂಡ ಸಹಾಯವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಈಕೆ ಪಡೆದಿದ್ದಂಥ ಹಣಕ್ಕೆ ಇವರು ಶ್ಯೂರಿಟಿಯನ್ನು ಕೊಟ್ಟಿರ್ತಾರೆ. ಅಂದರೆ ಸ್ನೇಹಿತರ ಬಳಿ ಈಕೆ ಹಣವನ್ನು ಪಡೆದುಕೊಂಡಿದ್ದಾಳೆ ಅಂತೇಳಿ ಗೊತ್ತಾಗಿರುವಂಥದ್ದು. 25 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ. ಆದರೆ ಈ ಹಣವನ್ನು ಎಲ್ಲವೂ ಕೂಡ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಜೂಜಾಡಿ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಮನೆಯಲ್ಲಿ ಗಲಾಟೆ ಆಗಿ ಮನೆ ಬಿಟ್ಟು ಹೋಗಿರ್ತಾರೆ. ಆದರೆ ಹಣ ಕೊಟ್ಟಂತ ಅವರು ಬಂದು ಇವರ ಮನೆ ಬಳಿ ಗಲಾಟೆಯನ್ನು ಮಾಡಿರ್ತಾರೆ. ಅಂದರೆ ಕಾರುಣ್ಯರಾಮ್ ಅವರು ಹಣವನ್ನು ಕೊಡ್ತಾರೆ, ಈಗ ಸಿನಿಮಾ ರಂಗದಲ್ಲೂ ಕೂಡ ಇದ್ದಾರೆ, ಅವ್ರ ಹತ್ರ ದುಡ್ಡಿದೆ ಅಂತ ಹೇಳಿ ಅವ್ರ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದಾರೆ. ಸಹಜವಾಗಿಯೂ ಕೂಡ ಸಹೋದರಿ ಅದರ ಪರವಾಗಿ ಇವರು ವಕಾಲತನ್ನು ವಹಿಸಿಕೊಂಡು ಅಮೌಂಟನ್ನು ಕೊಡ್ತಾರೆ ಅಂತ ಹೇಳಿ ಕೂಡ ಇವರು ಬಂದು ಗಲಾಟೆಯನ್ನು ಮಾಡಿದ್ದಾರೆ. ಆದರೆ ಇವರು ತೆಗೆದುಕೊಂಡಂತ ಅಮೌಂಟ್ಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ನಾನು ಕೂಡ ಹಣವನ್ನು ಕೊಟ್ಟಿದ್ದೇನೆ, ಆಕೆ ಏನು ಮಾಡಿದಾಳೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಮಾಹಿತಿ ಇಲ್ಲ ಅಂತ ಕೂಡ ಹೇಳಿರ್ತಾರೆ. ಆದರೆ ಹಣ ಕೊಟ್ಟಂತ ಅವ್ರು ಇಷ್ಟಿಗೆ ಸುಮ್ಮನೆ ಆಗದೆ ಯಾವಾಗ ಬಂದು ಗಲಾಟೆ ಮಾಡ್ತಾರೆ, ಆಗ ಈ ಕಾರುಣ್ಯರಾಮ್ ಅವರು ಕೂಡ ಆರ್ ನಗರ ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ಒಂದು NCR ಕೂಡ ದಾಖಲಾಗುತ್ತೆ. ಅದಾದ ಬಳಿಕ ಇವ್ರಿಗೂ ಹಣ ಕೊಟ್ಟಂತವ್ರು ಮಾಡುವಂಥದ್ದು, ಇವರ ಸಹೋದರಿಯರ ಫೋಟೋಗಳನ್ನು ಫೇಸ್ಬುಕ್ ಅಪ್ಲೋಡ್ಗಳಲ್ಲಿ ಮಾಡಿ ಅದರಲ್ಲಿ ಈವೆಂಟ್ಗಳಲ್ಲಿ ಹಣವನ್ನು ಬಳಸ್ಕೊಳ್ಳುವಂತಹ ಚೋಕರ್ಸ್ ಆಗಿರ್ಬೋದು, ಏನು ಒಂದು ಮೋಸ ಮಾಡುವಂಥವ್ರು ಅಂತ ಹೇಳಿ ಒಂದು ಕಮೆಂಟ್ಗಳನ್ನು ಹಾಕುವಂಥದ್ದು, ಕೆಟ್ಟದಾಗಿ ಕಮೆಂಟ್ಗಳನ್ನು ಕಂಟಿನ್ಯೂಸ್ ಆಗಿ ಹಣ ಕೊಟ್ಟುವಂಥವ್ರು ಬರಿತಾ ಹೋಗ್ತಾರೆ. ಹಾಗಾಗಿ ಇವ್ರಿಗೂ ಕೂಡ ಸಹಜವಾಗಿ ಬೇಜಾರಾಗುತ್ತೆ. ಹಾಗಾಗಿ ಇಂಥವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ CCB ಪೊಲೀಸರಿಗೂ ಬಂದು ದೂರನ್ನು ಕೊಟ್ಟಿದ್ದಾರೆ. ಈಗ ಸದ್ಯ ದೂರಿನ ಆಧಾರದ ಮೇಲೆ ಅವರು ಕೂಡ ಕರೆಸಿ ಮಾತಾಡುವಂತಹ ಸಾಧ್ಯತೆಗಳಿರುವಂಥದ್ದು. ಯಾಕಂತ ಹೇಳಿದ್ರೆ ಹಣ ಕೊಟ್ಟಿಂತವರು ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ಬಿಟ್ಟು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಸದ್ಯ ಹಣ ಕೊಟ್ಟವರೇನೋ ಕೊಟ್ಟಿದ್ದಾರೆ, ಇತ್ತ ಮಜಾ ಉಡಾಯಿಸಿ ಎಸ್ಕೇಪ್ ಆಗಿರುವಂತಹ ಸಮೃದ್ಧಿಯವರು ಕೂಡ ಎಲ್ಲೋ ನೆಮ್ಮದಿಯಾಗಿದ್ದಾರೆ. ಆದರೆ ಇವರ ಮಧ್ಯೆ ಈಗ ಕಾರುಣ್ಯರಾಮ್ ಅವರು ಸಂಕಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದಿರುವಂತಹದ್ದು. ಸಚಿನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದ ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.